ವಿಜಯ್ ಸಿಂಗ್ ಬಗ್ಗೆ ಹಗುರವಾಗಿ ಮಾತನಾಡಿದ ಶಾಸಕ ಶರಣು ಸಲಗರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ. ಬಕ್ರೀದ್ ಹಬ್ಬದ ನಿಮಿತ್ತ ಹತ್ಯೆ ಮಾಡಲು ಅಕ್ರಮ ಗೋವುಗಳನ್ನು ಸಂಗ್ರಹಿಸಿ ಇಡಲಾಗಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಬಸವಕಲ್ಯಾಣ ನಗರದ ಮೆಹಬೂಬ್ ನಗರ ಬಡಾವಣೆಯಲ್ಲಿರುವ ಅಕ್ರಮ ಗೋ ಸಂಗ್ರಹ ಕೊಟ್ಟಿಗೆ ಮೇಲೆ ದಾಳಿ ನಡೆಸಿದ ವೇಳೆ ಸ್ಥಳೀಯ ಶಾಸಕ ಶರಣು ಸಲಗರ್ ಅವರು ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು, ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಪ್ರಸಂಗ ಇಂದು ಶುಕ್ರವಾರ ರಾತ್ರಿ 9 ಗಂಟೆ ಸುಮಾರಿಗೆ ಜರುಗಿತು. ಬಸವಕಲ್ಯಾಣ ನಗರದ ಗಾಂಧಿ ವೃತ್ತದಲ್ಲಿರುವ ನಗರ ಠಾಣೆಗೆ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಘಟಕದ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಶಾಸಕ ಶರಣು ಸಲಗರ್ ಅವರ ವಿರುದ್ಧ ಕೂಡಲೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಅಕ್ರಮ ಗೋಹತ್ಯೆ ಮಾಡಲಾಗುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಶಾಸಕ ಶರಣು ಸಲಗರ್ ನಗರದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ. ಕೂಡಲೇ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳದಲ್ಲಿ ಹಾಜರಿದ್ದ ಬೀದರ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಹಾಗೂ ಹುಮ್ನಾಬಾದ್ನ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡರವರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಲ್ಲಿಸಲಾಗಿರುವ ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಾಂತ್ ರಾಠೋಡ್, ಪಕ್ಷದ ನಗರ ಘಟಕದ ಅಧ್ಯಕ್ಷ ಮೀರ್ ಅಜರ್ ಅಲಿ ನವರಂಗ್ ಸೇರಿದಂತೆ ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ನಿನ್ನೆ ಮತ್ತು ಇವತ್ತು ಮುಂಜಾನೆ ನಡೆದಿರ್ತಕ್ಕಂಥ ಬಸವಕಲ್ಯಾಣ ನಗರದಲ್ಲಿ ಬಕ್ರೀದ್ ಹಬ್ಬವನ್ನು ನಮ್ಮ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಸವಕಲ್ಯಾಣ ಕ್ಷೇತ್ರದ ಶಾಸಕರು ಮಾನ್ಯ ಶ್ರೀ ಶರಣು ಸಲಗರ್ ಅವರು ಈ ಬಸವಕಲ್ಯಾಣ ಒಂದು ಐತಿಹಾಸಿಕವಾದಂಥ ನಗರ, ವಿಶ್ವಗುರು ಬಸವಣ್ಣನವರ ನಾಡು, ಶ್ರೇಷ್ಠ ನೆಲ, ಈ ಭೂಮಿಯಲ್ಲಿ ಏನು ನಡೀತಾ ಇದೆ ಇವತ್ತು ಬಸವಕಲ್ಯಾಣದ ಜನತೆ ನೋಡ್ತಾ ಇದ್ದಾರೆ, ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಂ, ಹಿಂದೂ, ಕ್ರೈಸ್ಟ್, ಇಸಾಯಿ ಎಲ್ಲ ಧರ್ಮದವರು ಕೂಡ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಎಲ್ಲ ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನ ಸುಮಾರು ಇತಿಹಾಸದಿಂದ ಈ ಬಸವಕಲ್ಯಾಣದ ನಗರದ ಇತಿಹಾಸವನ್ನು ನೋಡಿದರೆ ಇಲ್ಲಿ ಯಾವುದೇ ಇಲ್ಲಿವರೆಗೆ ಕೋಮುಗಲಭೆಗಳು ಆಗಿಲ್ಲ. ಇದಕ್ಕೆ ಈ ಬಸವಣ್ಣನವರ ಒಂದು ಸಾಮಾಜಿಕ ನ್ಯಾಯದ ಒಂದು ತತ್ವ ಚಿಂತನೆಯನ್ನು ನಡೆಸ್ತಕ್ಕಂಥ ಈ ಬಸವಕಲ್ಯಾಣ ಕ್ಷೇತ್ರದ ಜನರಿಗೆ ಇವತ್ತು ಈ ಕ್ಷೇತ್ರದ ಶಾಸಕರು ಆಡಿರ್ತಕ್ಕಂಥ ಮಾತು, ಮಾನ್ಯ ಶಾಸಕರೇ, ತಾವೊಬ್ಬರು ಶಾಸಕರಿದ್ದೀರಿ, ತಮ್ಮ ಕೈ ಕೆಳಗೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ವೆಟರ್ನರಿ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳಿದ್ದಾರೆ. ತಾವು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡುವ ಬದಲು ತಾವೇ ಖುದ್ದಾಗಿ ಮನೆ ಮನೆಗೆ ಹೋಗಿ ಏನು ತಾವು ಒಂದು ಈ ಕೋಮು ಭಾವನೆಗೆ ಪ್ರಚೋದನೆ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಯಾವುದೇ ಹಬ್ಬಗಳು ಕಾನೂನಿನ ಚೌಕಟ್ಟಿನಲ್ಲಿ ಆಗಬೇಕು, ಅದನ್ನು ನಾವು ಕೂಡ ಬಯಸ್ತೇವೆ, ಅದನ್ನು ನಾವು ವಿರೋಧ ಮಾಡ್ತೇವೆ ಅಂತ ಅಲ್ಲ. ಆದರೆ ಅದಕ್ಕೊಂದು ಇತಿಮಿತಿ ಇದೆ. ಆ ಸಂದರ್ಭದಲ್ಲಿ ತಾವು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ಹೆಸರು ತಗೋತೀರಿ ಅನಾವಶ್ಯಕವಾಗಿ. ಏನಿದು ಇದೇನು ತಾವೇನು ಕೆಲಸಕ್ಕೆ ಹೋಗಿರಿ ಆ ಕೆಲಸ ಮಾಡ್ಕೊಂಬರಾದ್ಬಿಟ್ಟು ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬ್ರದು ಬಹಳ ಅಂಜಿಕೆ ಇದೆನಾ, ನಿಮಗೆ ಬಹಳ ಹೆದರಿಕೆ ಇದೆನಾ? ತಾವು ಪ್ರತಿ ಸಲ ನಾವು ಕಳೆದ ಸಲ ಚುನಾವಣೆ ಇರಲಿ, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ನಾವು ಟೀಕೆ ಟಿಪ್ಪಣಿ ಮಾಡೋದು ಸಹಜ, ಸಭೆ ಸಮಾರಂಭಗಳಲ್ಲಿ ಟೀಕೆ ಟಿಪ್ಪಣಿ ಮಾಡೋದು ರಾಜಕೀಯ ಮುಖಂಡರುಗಳು, ಅದು ಸ್ವಾಭಾವಿಕ, ಅದನ್ನು ನಾವು ಅಲ್ಲಗಳೆಯಲ್ಲ. ಆದರೆ ನೀವು ಹೋಗಿದ್ದು ಅಲ್ಲಿ ನಿಮ್ಮ ಕೆಲಸಕ್ಕೆ, ಆದರೆ ಅಲ್ಲಿ ವಿಜಯ್ ಸಿಂಗ್ ಅದು ಏನು ಕೆಲಸ ಇತ್ತು ಅಲ್ಲಿ? ತಾವು ಅವ್ರನ್ನ ಕರಿತಾ ಇದ್ದೀರಿ, ತಾವು ಮೊದಲೇ ಕರೆದು ಅವ್ರ ಜೊತೆಗೆ ಹೋಗ್ಬೇಕಾಗಿತ್ತಲ್ಲ, ನಾವು ಮೊದಲೇ ಕರಿಬೇಕಾಗಿತ್ತಲ್ಲ, ಒಂದು ಫೋನ್ ಮಾಡಿ ನಾವಿಬ್ರು ಹೋಗಾರೆ ಅಂತೇಳಿ. ಅದನ್ನು ಮಾಡದೆ ಅಲ್ಲಿ ಜನರಿಗೆ ಮನಸ್ಸಿಗೆ ಕೆಲಸಕ್ಕಂತ ತಾವೇನು ಕೆಲಸ ಮಾಡ್ತಾ ಇದ್ದೀರಿ. ಅವರು ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಸುಸಂಸ್ಕೃತ ಕುಟುಂಬದವರು, ಅವರು ಯಾವುದೇ ಇಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಅವರು ಹೋದ ಸಲ, ಕಳೆದ ಸಲ ನಾವು ನಮ್ಮ ಪಕ್ಷದವರು ನಾವು ತಾಳ್ಮೆಯಿಂದ ಇದ್ದೀವಿ. ಹೋದ ಸಲ ಯಾವುದೋ ಆ ಡಾಕ್ಟರ್ ಸಂಭಾಷಣೆಯಲ್ಲಿ, ಫೋನಿನ ಸಂಭಾಷಣೆಯಲ್ಲಿ ಲೋಫರ್ ಅಂದಿರಿ. ಏನು ಸ್ವಾಮಿ ನಿಮ್ದು ಸಂಸ್ಕಾರ? ಏನು ಸುಸಂಸ್ಕೃತರ ನೀವು ಈ ಭಾಷೆ ಆಡ್ತಾ ಇದ್ದೀರಿ?
ಇದೇನ್ರಿ ಬಸವ ಕಲ್ಯಾಣದ ಜನತೆ ನಿಮಗೆ ನಿರೀಕ್ಷೆ ಮಾಡಿ 2ನೇ ಸಲ ಶಾಸಕ ಮಾಡಿದ್ದಾರೆ. ಈ ಕ್ಷೇತ್ರದ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಜನ ನಿಮ್ಮ ಪರವಾಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಆದರೆ ಯಾವುದೇ ಸರ್ಕಾರಕ್ಕೆ ಮತ್ತು ಯಾವುದೇ ತಾವು ಅಂತೀರಿ ಈ ಸರ್ಕಾರ, ಈ ಪೊಲೀಸ್ ಅಧಿಕಾರಿಗಳು ವಿಜಯ್ ಸಿಂಗ್ ಅವರು ತಂದಿದ್ದಾರೆ. ವಿಜಯ್ ಸಿಂಗ್ ನಿನ್ನ ಸರ್ಕಾರ ಇದ್ರೆ ನೀನು ತಂದಿಲ್ಲಪ್ಪ. ಹೋದ್ಸಲ ನಿನ್ನ ಸರ್ಕಾರ ಇದ್ದಾಗ ನೀವು ತರ್ತೀರಲ್ಲ ಅಧಿಕಾರಿಗಳಿಗೆ. ಇದು ಸ್ವಾಭಾವಿಕ ಸರ್ಕಾರದ ವ್ಯವಸ್ಥೆಯಲ್ಲಿ ಸ್ವಾಭಾವಿಕ ಪ್ರಕ್ರಿಯೆ. ಇದನ್ನು ಯಾರು ಅಲ್ಲೆಗಳು ಅಂತಿಲ್ಲ. ನೀವು ಮಾಡ್ತೀರಿ, ನಾವು ಮಾಡ್ತೀವಿ. ಯಾರ ಸರ್ಕಾರ ಇದೆ ಅವರು ತಮ್ಮ ಅಧಿಕಾರಿಗಳು ತಮ್ಮ ಮಾತು ಕೇಳ್ಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಮ್ಮ ಇಚ್ಛೆ ಮೇರೆಗೆ ತರ್ತೀರಿ. ಇದು ಸ್ವಾಭಾವಿಕ. ಇದೇನ ಹೊಸದೇನ ಅಲ್ಲ ಇದು. ಅದಕ್ಕಾಗಿ ನಾನು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರಿಗೆ ಆಡಿದಂತ ಮಾತು, ಲೋಫರ್ ಅಂತ ಹೇಳಿದ ಮಾತು, ಮತ್ತು ನಿನ್ನೆ ಎಲ್ಲಿದ್ದೀರಿ ವಿಜಯ್ ಸಿಂಗ್ ಅವ್ರಿಗೆ ಕರೀರಿ, ಎಲ್ಲಿದ್ದೀರಿ ವಿಜಯ್ ಸಿಂಗ್ ಅವ್ರಿಗೆ ಕರಿ ಅವನಿಗೆ ಏಕವಚನದಲ್ಲಿ ಭಾಷೆ ಮಾಡ್ತೀರಿ. ಅವನ ಜನ್ಮಕ್ಕೆ ಬೆಂಕಿ ಹಚ್ಚರಂತ್ರಿ. ಅರೇ ಮ್ಯಾಲಿದ್ದಾನ್ರಿ ದೇವರು. ಯಾರಿಗೆ ಬೆಂಕಿ ಹಚ್ಚಬೇಕು, ಯಾರಿಗೆ ಬಿಡಬೇಕು, ಮ್ಯಾಲ ಪರಮಾತ್ಮನ ಮೇಲೆ ಅದ, ಅಲ್ಲನ ಮೇಲೆ ಅದ. ಅದು ಪರಮಾತ್ಮನ ಮೇಲೆ ಅದ. ಯಾರಿಗೆ ಬೆಂಕಿ ಹಚ್ಚೋದು ಬಿಡೋದು ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ಯಾರಿಗೆ ಬೆಂಕಿ ಹಚ್ಚಬೇಕು ಬಿಡಬೇಕು ಅವ್ರ ಇಚ್ಛೆ ಅದು. ನಾವು ಯಾರು ಹೇಳಿದ್ರೆ ಬೆಂಕಿ ಹಾಕ್ತೀರ? ಶ್ರೇಷ್ಠ ನೆಲ ಬಸವ ಕಲ್ಯಾಣ, ಶ್ರೇಷ್ಠ ನೆಲ. ಅರೆ ಎಲ್ಲರೂ ಶ್ರೇಷ್ಠ ಆಗ್ರಪ್ಪ. ಈ ಭೂಮಿ ಮೇಲಿದ್ದವರು ನೆಲಕ್ಕೇನೆ ಶ್ರೇಷ್ಠ ಅಂದ್ರೆ ಹೆಂಗ? ನಾವು ಭೀ ಶ್ರೇಷ್ಠ ಆಗಬೇಕಲ್ಲ, ಜನರಿಗೆ ಮಾದರಿ ಆಗ್ಬೇಕಲ್ಲ. ಇದನ್ನು ಬಿಟ್ಟು ತಾವು ಯಾರೋ ಒಂದು ನಮ್ಮ ವಿಜಯ್ ಸಿಂಗ್ ಬಹಳ ನೆನಪರಂಗ್ ಕಾಣ್ತಾರೆ. ನಿಮಗೆ ಬಹಳ ಮನುಷ್ಯನಾಗಿ ಇಟ್ಕೊಂಡಿರಿ ತಾವು. ಬಹಳ ಒಂದು ನಿಮಗೊಂದು ಸಿಂಹ ಸ್ವಪ್ನ ಆಗ್ಬಿಟ್ರಿ ಅನ್ನೋ ನನಗನ್ನಿಸ್ತು. ಯಾಕೆ ನಿಮ್ಮ ಕೆಲಸ ನೀವು ಮಾಡಿ ಸರ್. ನಮ್ಮ ಸರ್ಕಾರ ಇದೆ, ಅಭಿವೃದ್ಧಿಯಲ್ಲಿ ನೀವು ಕೂಡಿ ಕೈ ಜೋಡಿಸಿ ಈ ತಾಲೂಕಿನ ಅಭಿವೃದ್ಧಿ ಪಡಿಸೋಣ. ಅದಕ್ಕಾಗಿ ಕೈ ಜೋಡಿಸೋಣ ವಿನ ನೀವು ಈ ತರ ಭಾಷೆ, ನಿಮ್ಮ ಈ ತರ ಒಂದು ಇದು ಮಾಡಿದರೆ ನಾವು ಇದಕ್ಕೆ ಏನು ಮಾಡಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ಪಾಠ ಕಲಿಸ್ತಕ್ಕಂತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನೀವು ಆಡಿರ್ತಕ್ಕಂಥ ಮಾತುಗಳು ಖಂಡನೀಯ. ನಾವು ಇನ್ನೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಖಂಡಿಸ್ತೇವೆ. ಇನ್ನು ಮುಂದೆ ಈ ಕ್ಷೇತ್ರದ ಜನ, ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ ಎಲ್ಲ ಬಸವ ಕಲ್ಯಾಣದಲ್ಲಿ ನೋಡ್ತಾ ಇದ್ದಾರೆ, ಬಸವ ಕಲ್ಯಾಣದ ಕಡೆ ಮುಖ ಮಾಡಿದ್ದಾರೆ. ಈ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದ್ದಾರೆ. ನಾನು ಒಂದೇ ವಿನಂತಿ ಇದೆ, ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತಕ್ಕಂಥ ಯಾರೇ ಇರಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಇರಲಿ, ಎಂಥವರೇ ಇರಲಿ, ಮಾತನಾಡಲಿಕ್ಕೆ ಹೋಗಬಾರ್ದು. ಎಲ್ಲಿಯಾದರೂ ಇಬ್ಬರು ಸಮುದಾಯದಲ್ಲಿ ಏನಾದರೂ ಘರ್ಷಣೆ ಆದರೆ ನಾವು ಅದನ್ನು ಬಿಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ನಾನು ಹೇಳಿ 2 ಮಾತನ್ನು ಮುಗಿಸ್ತೇನೆ. पिछले 2-3 दिन से जो हमारे शरणु सलगर जो लाइव आके जो लोगों को गुमराह कर रहे, दिशागुल कर रहे, और ये जो सुख और शांति, जो अमन का बसव कल्याण है, उसको डिस्टर्ब करके झगड़ा लगाने का कोशिश कर रहे, हम उसको खंडन करने के लिए आज आए हैं। और हमें पुलिस डिपार्टमेंट को हम एक मनवी पत्र दिए। उसमें क्या है बोले तो वो गली में गए कैसा, और वो घर में जाने की इजाजत कौन दिया उसको? उन्होंने शरणु सलगर एमएलए होगा, मगर उसका हक नहीं है उधर घर में जाने का। अगर उसको गोरक्षा करने का रहा तो गौशाला निकालो बोलो, हम भी उसके साथ रहते। गौशाला निकालो बोले। भारत देश एक्सपोर्ट में नंबर 1 है, बीफ एक्सपोर्ट में। ये कौन है? गवर्नमेंट किसका है? गवर्नमेंट किसका है? अगर उनको उसके पास इंसानियत रहे तो बीजेपी गवर्नमेंट है। राजा महादेव बोले, क्यों बोले तो बीजेपी गवर्नमेंट में आके रह के बीफ एक्सपोर्ट में नंबर 1 है हमारा देश। ये क्या दिखाना चाह रहे हैं? इधर आके गली में जाके कुछ वोट पाने के लिए इधर पूरा दिशागुल करके लोगों को ये कर रहे, घर में घुस के धमकी दे रहे, डरा रहे। ये क्या दिखाता है? और बात में क्या बोल रहे? खोटी लिंगायत और खोटी हिंदू। हम ओरिजिनल हिंदू है, मराठा है। हम तुम्हारे को आवाज देना चाहते हैं, तुम्हारे को सवाल पूछना चाहते हैं। अगर तुम 7-8 लोग जाके तुम अगर असली लिंगायत और असली हिंदू रहे तो बाकी के 3-4 लाख रुपए क्या है? 4 लाख लोग क्या है? तुम ये 4 लाख 5 लाख लोगों को क्या बोलना चाह रहे हैं? तो हम सब खोटी है, हम खोटी लिंगायत और खोटी हिंदू है। फिर तुम 7-8 लोग ही ओरिजिनल है। इसमें ये दिखाना चाहते, ताकत रहे तो पूरे ओरिजिनल लिंगायत को एक करके दिखाओ और बंद करो। देखेंगे, मैं बोलता हूँ ये ऐसा नहीं होता। ये चुप बहकाने की बात मत करो। अब ऑलरेडी हम लेटर दिए हैं, हम जो देना था उसके खिलाफ दिए हैं। अगर एक्शन नहीं हुआ 4-5 दिन में हम पूरा बसव कल्याण बंद करके शरणु हटाओ, बसव कल्याण को बचाओ बोल के नारा देने वाले हैं। हम सभी बसव कल्याण के
लोगों को मैं विनती करता हूँ, कल के दिन ईद है, बकरीद अच्छी तरह से मनाओ। कल एक दिन हम कुछ भी उनको प्रेशर नहीं डालेंगे। अगर परसों के दिन से अगर हमारा कंप्लेंट के खिलाफ नहीं आवाज उठाए तो हम 3-4 दिन में हम सब जन मीटिंग करके बसोकरण बंद करते बोल के बोलने चाहता हूँ। धन्यवाद। ನಾನು 3 ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದನೇದು, ಜಗತ್ತಿಗೆ ಸಾಮರಸ್ಯದ ಪಾಠ ಕಲಿಸಿದ್ದು ಇದೇ ನಾಡು. ಇಲ್ಲಿ ಸಾಮರಸ್ಯವನ್ನ ಹಾಳು ಮಾಡಿ ತನ್ನ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ದ್ವೇಷವನ್ನು ಹರಡಿ ಇಲ್ಲಿ ನೈತಿಕವಾಗಿ ಅವನಿಗೆ ಶಾಸಕನಾಗಿ ಮುಂದುವರಿಲಿಕ್ಕೆ ಯಾವುದೇ ಹಕ್ಕಿಲ್ಲ. ಒಂದು. ಎರಡನೇದು, ಇವರೇನು ಅಲ್ಪಸಂಖ್ಯಾತರಿಗೆ ಓಣಿಗೆ ಹೋಗ್ಯಾರ, ಅಲ್ಲಿ ಓಣಿಗೆ ಹೋಗಿ ಕೊಟ್ಟಿ ಲಿಂಗಾಯತ್ ಅಂದಾರ. ಕೊಟ್ಟಿ ಲಿಂಗಾಯತ್ಕ ಅಲ್ಲಿ ಹೋಗಿದ್ಕ ಯಾವ್ದು ಸಂಬಂಧದ? ಮೊದಲನೇದಾಗಿ ಅವರು ಹಣಿ ಮೇಲೆ ವಿಭೂತಿನ ಹಚ್ಕೊಂಬಲ್ಲ. ಮೊದಲು ನೀನು ಕೊಟ್ಟಿ ಲಿಂಗಾಯತ್ ಇದ್ದೀಯ ಅಂತ ಒಂದು ಸ್ಪಷ್ಟವನ್ನ ಪಡಿಸ್ತೀನಿ. ಆಗಲೇ ಈ ಒಂದು ಪ್ರಶ್ನೆಯನ್ನ ಪತ್ರಕರ್ತರು ನಮ್ಮ ಅಧ್ಯಕ್ಷರು ಕೇಳಿದ್ರು, ಯಾಕೆ ಶಾಸಕರು ಆ ಓಣಿಗೆ ಹೋಗಿರ್ಬೋದಂತ. ಖುದ್ದು ಶಾಸಕರು ಗುತ್ತೇದಾರ ಅದರ, ಸುಮಾರು 50 ರಿಂದ 60 ಕೋಟಿ ರೂಪಾಯಿ ಗುತ್ತೇದಾರ ಕಳಪೆ ಕಾಮಗಾರಿ ಮಾಡಿ ಆ ಕಳಪೆ ಕಾಮಗಾರಿ ಮುಚ್ಲಿಕ್ಕೆ ಇಲ್ಲಿ ನಮ್ಮ ಕಲ್ಯಾಣದ ಏನಪ್ಪ ಅಂದ್ರೆ ದೇಶ ಹರಡ್ಲಿಕ್ಕೆ ಇದು ಸಂಚು ಮಾಡಿದ್ದು ಅಂತಕ್ಕಂಥದ್ದು ಒಂದು ಸ್ಪಷ್ಟವನ್ನ ಪಡಿಸ್ತಾ ಇದ್ದೀನಿ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಇವನ್ನೆಲ್ಲ ನಮ್ದು ನಾಯಕರು ಕೂಡ್ಕೊಂಡು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ. ಕಾನೂನಾತ್ಮಕವಾಗಿ ಶಾಸಕರ ಮೇಲೆ ಏನಪ್ಪಾ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ಇಲ್ಲಿ ಒಂದು ನಾವೆಲ್ಲ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ತ್ಯಾಗ, ಕರುಣೆ, ಶಾಂತಿಯ ಪ್ರತೀಕವಾದಂತಹ ಬಕ್ರೀದ್ ಹಬ್ಬ ಇದೆ. ಎಲ್ಲ ಭಾರತೀಯರು ಕೂಡ ನಮ್ಮ ಹಿಂದೂ ಮುಸ್ಲಿಂ ಸಹೋದರರಿಗೆ ನಾವು ಒಂದು ಶುಭಾಶಯ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಒಂದು ದೇಶದ ಭಾವನೆ ಇಟ್ಕೊಂಡ್ಬಿಟ್ಟು ನಾಳೆ ಹಬ್ಬ ಆದಂದ್ರೆ ಇವತ್ತೇ ಒಂದು ಅಶಾಂತಿ ಅಂತ ಮೂಡಿಸುವಂತ ಕೆಲಸನ ನಮ್ಮ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ. ನಾಳೆ ಹಬ್ಬ ಆದ ಇವತ್ತಿನ ದಿನ ನಿಮ್ಗೆ ಬೀಫ್ ಇಂದು ನೆನಪು ಬಂದದ ಶಾಸಕರೇ. ಪ್ರತಿದಿನ ಭಾರತದಿಂದ 1.57 ಬೀಫ್ ರಫ್ತು ಆಗ್ತದ. ಅವಾಗ ನಿಮಗೆ ಬೀಫ್ ಬಗ್ಗೆ ನೆನಪು ಬಂದಿಲ್ಲ. ನೀವು ಒಂದು ಮುಸ್ಲಿಮರ ಬಗ್ಗೆ ಒಂದು ದೇಶದ ಭಾವನೆ ಇಟ್ಕೊಂಡಿರಿ. ತಮಗೆ ಹೇಳಕ್ ನಾನು ಬಯಸ್ತಾ ಇದ್ದೀನಿ, ನಮಗೆ ಅಷ್ಟು ಈ ಒಂದು ನಮ್ಮ ದೇಶದಲ್ಲಿ ಬದುಕುವ ಹಕ್ಕಿದೆ, ಮುಸ್ಲಿಮರಿಗೂ ಕೂಡ ಅಷ್ಟೇ ಹಕ್ಕಿದೆ. ಹಾಗಾಗಿ ತಾವು ಒಂದು ಏನು ದೇಶದ ಹರಡಿಸ್ತಾ ಇದ್ದೀರಿ, ಹಿಂದೂ ಯುವಕರಿಗೆ ಒಂದು ಪ್ರಚೋದನೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ನೀವು ಖಂಡನೀಯ ಅದ. ನೀವು ಶಾಸಕರಾಗಿ ಇಲ್ಲಿ ಏನು ಶಾಸನ ಮಾಡ್ತಾ ಇದ್ದೀರಿ ಅದಕ್ಕೆ ಯೋಗ್ಯರಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ.